ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ನಾನಿವತ್ತು ನಿಮ್ಮ ಮುಂದೆ ತರ್ತಿರುವಂಥದ್ದು GPSTR 2025ರ ಸಾಮಾನ್ಯ ಪ್ರಶ್ನೆ ಪತ್ರಿಕೆ. ಅಂದರೆ ಏನಕ್ಕೋಸ್ಕರ ಈ ಪೇಪರನ್ನು ತರ್ತಾ ಇದ್ದೀನಿ ಅಂದರೆ, ನಮಗೆ ನೆಕ್ಸ್ಟ್ PSTRಗೆ ಏನೆಲ್ಲ PSTR ಇರಬಹುದು, GPSTRಗೆ ಇರಬಹುದು, ಯಾವ ರೀತಿ ಪ್ರಶ್ನೆಗಳು ಬರುತ್ತೆ ಅನ್ನುವಂಥ ಒಂದು ಲುಕ್ಕಿಗೋಸ್ಕರ. ಕೇವಲ 2025 ಅಲ್ಲ, 2015 ಇದು 2015 ಅಷ್ಟೇ ಅಲ್ಲ ಸ್ನೇಹಿತರೆ, 2017 ಅಂದರೆ ಯಾವಾಗ ಎಲ್ಲ ಕಾಲ್ಫಾರ್ಮ್ ಆಗಿದೆಯೋ ಇಲ್ಲಿವರೆಗೂ 2026ರವರೆಗೂ 22ರವರೆಗೂ ಕಾಲ್ಫಾರ್ಮ್ ಆಗಿದೆ ಅಷ್ಟು ಪತ್ರಿಕೆಗಳನ್ನು ನಿಮ್ಮ ಮುಂದೆ ಇಡುವಂಥ ಕೆಲಸವನ್ನು ಮಾಡ್ತೀನಿ. ಆದರೆ ನಿಮ್ಮ ಸಪೋರ್ಟ್ ನನಗೆ ಇರಬೇಕು. GPSTRನ ಎಲ್ಲ ಪತ್ರಿಕೆಗಳನ್ನು ನಿಮ್ಮ ಮುಂದೆ ಇಡ್ತೀನಿ. ಇನ್ನೊಂದು ವಿಚಾರ ಸ್ನೇಹಿತರೆ, PSTR ಮತ್ತು GPSTRಗೆ ಸಂಬಂಧಪಟ್ಟಂತೆ ಕೆಲವೊಂದು PDF-ಗಳು ನಮ್ಮಲ್ಲಿ ಅವೈಲಬಲ್ ಇದೆ. PSTRಗೆ ಸಂಬಂಧಪಟ್ಟಂತೆ ಯಾವುದು EVS, ಕಂಪ್ಯೂಟರ್ ಮತ್ತು ಕನ್ನಡ ಈಗಾಗಲೇ ಅವೈಲಬಲ್ ಇದೆ, ಅವುಗಳನ್ನು ನೀವು ಪಡ್ಕೋಬಹುದು ಬೇಕಾದರೆ. ಇನ್ನು GPSTRಗೆ ಸಂಬಂಧಪಟ್ಟಂತೆ ಸೋಷಿಯಲ್ ಸೈನ್ಸ್ ಮತ್ತು ಸೈನ್ಸ್ ಏನು PDF-ಗಳು ಅವೈಲಬಲ್ ಇವೆ. ಈ PDF-ಗಳು ಹೇಗಿವೆ ಅದೆಲ್ಲವನ್ನು ನಾವು ವಿಡಿಯೋದ ಕೊನೆಯಲ್ಲಿ ನಿಮಗೆ ತೋರಿಸ್ತೀವಿ. ಇನ್ನು ಇದನ್ನು 149 ರೂಪೀಸ್ಗೆ ನೀವು ತೆಗೆದುಕೊಳ್ಬಹುದು. ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ 9945005138ಗೆ. ಓಕೆ, ಮತ್ತೊಮ್ಮೆ ಹೇಳ್ತೀನಿ, 9945005138ಕ್ಕೆ. ಅದನ್ನು ಬಿಡಿ, ಈಗ ನೋಡೋಣ 2015ರ GPSTR ಪತ್ರಿಕೆ ಹೇಗಿತ್ತು ಅಂತ. ಭಾರತದಲ್ಲಿ ಈ ಕೆಳಗಿನ ಅವಧಿಯವರೆಗೆ ಸ್ಪೀಕರ್ ಚುನಾಯಿತರಾಗ್ತಾರೆ. ಯಾವ ಸ್ಪೀಕರ್ ಅಂದರೆ ಲೋಕಸಭಾ ಸ್ಪೀಕರ್. ಎಷ್ಟು ವರ್ಷಗಳಿಗೊಮ್ಮೆ ಅಂದರೆ ಆನ್ಸರ್ ಬಂದು 5 ವರ್ಷಗಳಿಗೊಮ್ಮೆ. ಎಷ್ಟು ವರ್ಷಗಳಿಗೊಮ್ಮೆ? 5 ವರ್ಷಗಳಿಗೊಮ್ಮೆ. ನೀವಿಲ್ಲಿ ನೋಡಬಹುದು. ವಿವರಣೆಯನ್ನು ನೋಡೋಣ. ಸಂವಿಧಾನದ 93ನೆಯ ವಿಧಿಯು ಲೋಕಸಭಾಧ್ಯಕ್ಷರು ಅಥವಾ ಸ್ಪೀಕರ್ ಸ್ಥಾನಕ್ಕೆ ಅವಕಾಶವನ್ನು ಕಲ್ಪಿಸಿದೆ. ಅವರ ಅಧಿಕಾರ ಅವಧಿ 5 ವರ್ಷಗಳಾಗುತ್ತೆ. ಒಂದು ವೇಳೆ ಲೋಕಸಭಾ ಅವಧಿ ಏನಿದೆ ಅದು ಮೊದಲೇ ವಿಸರ್ಜನೆಗೊಂಡರೆ ಸ್ಪೀಕರ್ ಅಧಿಕಾರ ಅವಧಿಯು ಕೂಡ ಕೊನೆಗೊಳ್ಳುತ್ತೆ. ಇನ್ನು ಯಾವಾಗ ಕಳೆದುಕೊಳ್ತಾರೆ ಅಂದರೆ, ಸ್ವಾಭಾವಿಕವಾಗಿ ಹೇಳಬೇಕು ಅಂದರೆ, ಲೋಕಸಭೆಯಲ್ಲಿ ಒಟ್ಟು ಸದಸ್ಯರಲ್ಲಿ 2/3ರಷ್ಟು ಜನ ಬಹುಮತದಿಂದ ನಿರ್ಣಯ ಅಂಗೀಕರಿಸಿ ಅವರನ್ನು ತೆಗೆದು ಹಾಕುವ ಸಾಧ್ಯತೆಯೂ ಇರುತ್ತದೆ. ಇಷ್ಟು ಗೊತ್ತಿರಲಿ. ಇನ್ನು ಎರಡನೇ ಪ್ರಶ್ನೆ, ಕೇಂದ್ರ ಲೋಕಸೇವಾ ಆಯೋಗದ ಸದಸ್ಯರ ನಿವೃತ್ತಿ ಅವಧಿ ಎಷ್ಟು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ UPSC ಅಂತ. UPSCಯ ಆಯೋಗದ ಸದಸ್ಯರ ನಿವೃತ್ತಿ ವಯಸ್ಸು ಬಂದು 65 ವರ್ಷಗಳು. ಎಷ್ಟು? 65 ವರ್ಷಗಳು. ಕೇಂದ್ರ ಲೋಕಸೇವಾ ಆಯೋಗದ ಸದಸ್ಯರು 6 ವರ್ಷಗಳ ಕಾಲ ಅಥವಾ 65 ವರ್ಷಗಳ ತುಂಬುವವರೆಗೂ ಅಧಿಕಾರದಲ್ಲಿರ್ತಾರೆ. ರಾಷ್ಟ್ರಾಧ್ಯಕ್ಷರಿಗೆ ರಾಜೀನಾಮೆ ಸಲ್ಲಿಸುವ ಮೂಲಕ ಅಧಿಕಾರದಿಂದ ನಿರ್ಗಮಿಸಬಹುದು. ಇನ್ನು ಮುಂದಿನ ಪ್ರಶ್ನೆ ಹೀಗಿದೆ, ಈ ಕೆಳಗಿನ ಕಾಯ್ದೆಗಳಲ್ಲಿ ಯಾವ ಕಾಯ್ದೆಯನ್ನು ಕಪ್ಪು ಕಾಯ್ದೆ ಅಂತ ಕರೀತಾರೆ? ಒಂದನ್ನು ಕಪ್ಪು ಕಾಯ್ದೆ ಅಂತ ಕರೀತಾರೆ ಅಂದರೆ ರೌಲತ್ ಕಾಯ್ದೆ. ಏನಕ್ಕೆ ರೌಲತ್ ಕಾಯ್ದೆನ ಕಪ್ಪು ಕಾಯ್ದೆ ಅಂತ ಕರೀತಾರೆ ನೋಡೋಣ. ಸ್ನೇಹಿತರೆ, ರೌಲತ್ ಕಾಯ್ದೆ 1919ರಲ್ಲಿ ಫೆಬ್ರವರಿ 6ರಂದು ಜಾರಿಗೆ ಬಂತು. ಎಷ್ಟರಲ್ಲಿ? 1919 ಫೆಬ್ರವರಿ 6ರಂದು ಜಾರಿಗೆ ಬಂತು. ಯಾವುದೇ ಕ್ರಾಂತಿಕಾರಿಗಳು ಏನಾಗ ಹೋರಾಟ ಮಾಡ್ತಿದ್ರು ಅವರನ್ನು ವಿಚಾರಣೆಗೊಳಪಡಿಸದೆ ಶಿಕ್ಷೆಗೆ ಗುರಿಪಡಿಸುವ ಒಂದು ಅವಕಾಶವನ್ನು ಇದರಲ್ಲಿ ನೀಡಲಾಗಿತ್ತು. ಏನು ಮಾಡಲಾಗಿತ್ತು? ಯಾವುದೇ ರೀತಿ ಕ್ರಾಂತಿಕಾರಿಗಳಿಗೆ ವಿಚಾರಣೆಗಿಲ್ಲದೆ ಶಿಕ್ಷೆಗೆ ಒಳಪಡಿಸುವ ಅವಕಾಶವನ್ನು ಇಲ್ಲಿ ನೀಡಲಾಗಿತ್ತು. ಅದಷ್ಟೇ ಅಲ್ಲದೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಸಾರ್ವಜನಿಕ ಸ್ಥಳಗಳಲ್ಲಿ ಸೇರುವಂತಿರಲಿಲ್ಲ, ಸಭೆ ಸಮಾರಂಭಗಳನ್ನು ಕೈಗೊಳ್ಳುವಂತಿರಲಿಲ್ಲ. ಈ ಕಾಯ್ದೆ ಪ್ರಕಾರ ಮಾರಕ ಅಸ್ತ್ರ ಮುಂತಾದವುಗಳನ್ನು ಬಳಸುವಂತಿರಲಿಲ್ಲ. ಇಡೀ ಭಾರತದಲ್ಲಿ ನಡೆಯುವ ಕ್ರಾಂತಿ ಕಾರ್ಯಗಳನ್ನು ವಿರೋಧಿಸುತ್ತಿತ್ತು ಮತ್ತು ಭಾರತೀಯರ ಎಲ್ಲ ಪೌರ ಸ್ವಾತಂತ್ರ್ಯಗಳನ್ನು ಮತ್ತು ಹಕ್ಕುಗಳನ್ನು ದಮನ ಮಾಡುವ ಅಂಶವನ್ನು ಈ ಕಾಯ್ದೆ ಒಳಗೊಂಡಿತ್ತು. ನ್ಯಾಯಾಲಯಗಳ ತೀರ್ಮಾನವನ್ನು ಪ್ರಶ್ನಿಸಲು ಮೇಲ್ಮನೆಗೆ ಅವಕಾಶವನ್ನು ಮಾಡಿಕೊಟ್ಟಿರಲಿಲ್ಲ. ಹೀಗೆ ಹಲವು ಕಾನೂನುಗಳಿತ್ತು. ಆ ಕಾರಣದಿಂದ ಇದನ್ನು ಕಪ್ಪು ಕಾಯ್ದೆ ಅಂತ ಕರೀತಾರೆ. ಇನ್ನು ಸ್ನೇಹಿತರೆ, ಜಿಮ್ ಕಾರ್ಬೆಟ್ ಉದ್ಯಾನವನವು ಈ ರಾಜ್ಯದಲ್ಲಿದೆ ಅಂದರೆ ಯಾವ ರಾಜ್ಯದಲ್ಲಿದೆ ಅಂದರೆ ಜಿಮ್ ಕಾರ್ಬೆಟ್ ಬಂದು ಉತ್ತರಾಖಂಡ. ಎಲ್ಲಿ? ಉತ್ತರಾಖಂಡ. ಹೌದು, ಜಿಮ್ ಕಾರ್ಬೆಟ್ ಭಾರತದ ಮೊದಲ ರಾಷ್ಟ್ರೀಯ ಉದ್ಯಾನವನ. 1936ರಲ್ಲಿ ಸ್ಥಾಪನೆ ಮಾಡಲಾಗುತ್ತೆ. ನಿಮಗೆ ನೆನಪಿರಲಿ, ಇದು ಉತ್ತರಾಖಂಡದಲ್ಲಿದೆ. ಇಲ್ಲಿ ಹುಲಿಗಳು ಮತ್ತು ಆನೆಗಳನ್ನು ನೀವು ಕಾಣಬಹುದಾಗಿದೆ. ಅವುಗಳನ್ನು, ಹುಲಿ ಮತ್ತು ಆನೆಗಳನ್ನು ನಾವು ಇಲ್ಲಿ ಕಾಣಬಹುದಾಗಿದೆ. ಇನ್ನು ಸ್ನೇಹಿತರೆ, ನಾವು ಕೆಲವೊಂದು ರಾಷ್ಟ್ರೀಯ ಉದ್ಯಾನವನಗಳನ್ನು ನೋಡ್ಬೋದು. ಕೋಲ್ಕತ್ತಾದಲ್ಲಿ ಅಷ್ಟಿದೆ, ಅದು ಬಕ್ಸಾ ಇರ್ಬೋದು, ಗೋರುಮಾರ ಇರ್ಬೋದು, ನಿಯೋರಾ ವ್ಯಾಲಿ ಇರ್ಬೋದು. ಮಧ್ಯಪ್ರದೇಶದಲ್ಲಿ ನಾವು ನೋಡೋದಾದರೆ ಮಧ್ಯಪ್ರದೇಶದಲ್ಲಿ
ಮಧ್ಯಪ್ರದೇಶದಲ್ಲಿ ಯಾವೆಲ್ಲ ಇದ್ದಾವೆ ಅಂತ ನೋಡೋದಾದರೆ ಕನ್ಹಾ ಇರ್ಬೋದು, ಬಾಂಧವ್ಪುರ ಇರ್ಬೋದು, ಪಾಂಚಮರಿ ಇರ್ಬೋದು, ಅವೆಲ್ಲವೂ ಬೇಡ. ಇನ್ನು ಉತ್ತರಾಖಂಡದಲ್ಲಿ ಜಿಮ್ ಕಾರ್ಬೆಟ್ ಇದೆ. ಇದ್ರ ಜೊತೆ ಗಂಗೋತಿ, ರಾಜಾಜಿ, ನಂದಾದೇವಿ ಕೂಡ ಇದೆ. ಅವು ನಿಮಗೆ ಗೊತ್ತಿರಲಿ ಅಷ್ಟೇ. ಓಕೆ, ಇನ್ನು ಮುಂದಿನ ಪ್ರಶ್ನೆಯತ್ತ ಗಮನ ಹರಿಸೋಣ. ಸತ್ಯಮೇವ ಜಯತೆ ಎಂಬುದನ್ನು ಯಾವ ಗ್ರಂಥದಿಂದ ಆಯ್ದುಕೊಳ್ಳಲಾಗಿದೆ ಅಂತಂದರೆ ಇದಕ್ಕೆ ಸರಿಯಾದ ಉತ್ತರ ಸತ್ಯಮೇವ ಜಯತೆ ಎಂಬುದನ್ನು ಆಯ್ಕೆ ಮಾಡಿಕೊಂಡಿದ್ದು ಮಂಡುಕ ಉಪನಿಷತ್. ಮಂಡುಕ ಉಪನಿಷತ್ ಸತ್ಯಮೇವ ಜಯತೆ ಎಂಬುದನ್ನು ಆರಿಸಿಕೊಳ್ಳಲಾಗಿದೆ. 1950 ಜನವರಿ 26ರಂದು ನಮ್ಮ ರಾಷ್ಟ್ರ ಲಾಂಛನದಲ್ಲಿಯೂ ಕೂಡ ಅಳವಡಿಸಿಕೊಳ್ಳಲಾಗಿದೆ. ಇದು ಯಾವ ಭಾಷೆಯಲ್ಲಿದೆ ಅಂದರೆ ದೇವನಾಗರಿ ಭಾಷೆಯಲ್ಲಿ ಇರುವಂಥದ್ದು. ಇಷ್ಟು ನಿಮಗೆ ಗೊತ್ತಿರಲಿ. ಇದು ಮಂಡುಕ ಉಪನಿಷತ್ತಿನ ಮಂತ್ರ 3.1.6ರ ಮಂತ್ರವಾಗಿರುವಂಥದ್ದು. ಈ ಲಾಂಛನವು ಒಂದು ವೃತ್ತಾಕಾರದ ಹಾಸುಗಲ್ಲಿನ ಮೇಲೆ ಅಲಂಕರಿಸಿದ್ದು ಓಡುತ್ತಿರುವ ಕುದುರೆ, ಎತ್ತು, ಆನೆ, ಸಿಂಹಗಳ ಆಕೃತಿಯ ಧರ್ಮಚಕ್ರದ ನಡುವೆ ಇರುವಂಥದ್ದು ಅಂತ ನಿಮಗೆ ಗೊತ್ತಿರಲಿ. ಓಕೆ, ಇನ್ನು ಮುಂದಿನ ಪ್ರಶ್ನೆ. ಭಾರತದ ಸಾರ್ವಜನಿಕ ವಲಯದ ಬ್ಯಾಂಕ್ಗಳಲ್ಲಿ ಈ ಕೆಳಗಿನ ಒಂದು ಅತ್ಯಂತ ಹಳೆಯದಾಗಿದ್ದು ಯಾವುದು ಅಂದರೆ ಬ್ಯಾಂಕ್ಗಳಲ್ಲೇ ಅತ್ಯಂತ ಹಳೆಯ ಬ್ಯಾಂಕ್ ಯಾವುದು ಅಂದರೆ ಸಾರ್ವಜನಿಕ ವಲಯದಲ್ಲಿ ನಾವುಗಳ ಆನ್ಸರನ್ನು ಮಾಡಬೇಕಾಗುತ್ತೆ. ಅಲಹಾಬಾದ್ ಬ್ಯಾಂಕ್. ಸ್ನೇಹಿತರೆ, ಅಲಹಾಬಾದ್ ಬ್ಯಾಂಕ್ 1865 ಏಪ್ರಿಲ್ 24ರಂದು ಪ್ರಾರಂಭವಾಯಿತು. ಯುರೋಪಿಯನ್ನರ ಒಂದು ಗುಂಪು ಇದನ್ನು ಅಲಹಾಬಾದ್ನಲ್ಲಿ ಸ್ಥಾಪಿಸಿತು. ಭಾರತದ ಸಾರ್ವಜನಿಕ ವಲಯದ ಬ್ಯಾಂಕ್ಗಳಲ್ಲಿ ಇದು ಅತ್ಯಂತ ಹಳೆಯ ಬ್ಯಾಂಕ್ ಆಗಿರುವಂತಹದ್ದು. ಇನ್ನು ಇದರೊಳಗಡೆ ನಾವು ನೋಡೋದಾದರೆ ಪಂಜಾಬ್ ನ್ಯಾಷನಲ್ ಬ್ಯಾಂಕನ್ನು ನಾವು ಎಷ್ಟರಲ್ಲಿ ಸ್ಥಾಪನೆ ಮಾಡ್ತಾರೆ ಅಂದರೆ 1894. 1894. ಇಂಪೀರಿಯಲ್ ಬ್ಯಾಂಕನ್ನು ಬಂದು 1921. 1921. ಇನ್ನು ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾನ ಯಾವಾಗ ಅಂದರೆ 1911. ಇದನ್ನು 1865. ಸೊ ಅಲಹಾಬಾದ್ ಅತ್ಯಂತ ಹಳೆಯದಾಗಿರುವಂಥದ್ದು. ಇನ್ನು ಜವಾಹರ್ಲಾಲ್ ನೆಹರು ಎಷ್ಟು ಬಾರಿ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದರು ಅಂದರೆ ಇಲ್ಲಿ ಸರಿಯಾದ ಆಪ್ಷನನ್ನೇ ಕೊಟ್ಟಿಲ್ಲ ಸ್ನೇಹಿತರೆ. ಆ ಕಾರಣದಿಂದ ಇದಕ್ಕೆ ಗ್ರೇಸನ್ನು ಕೊಟ್ಟಿದ್ದಾರೆ. ಹಾಗಾದರೆ ಸರಿಯಾದ್ದೇನು ಅಂದರೆ ಸ್ನೇಹಿತರೆ ನಿಮಗೆ ಗೊತ್ತಿಲ್ಲ, 1929ರಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಲಾಹೋರ್ನಲ್ಲಿ ನಡೀತದಲ್ಲ, ಆಗ ಒಮ್ಮೆ ಆಗ್ತಾರೆ. 1936ರಲ್ಲಿ ನಡೆದಾಗ ಆಗ ಒಮ್ಮೆ ಆಗ್ತಾರೆ. ಡಿಸೆಂಬರ್ 1931ರಲ್ಲೂ ಆಗ್ತಾರೆ, ಆಗಲೂ ಕೂಡ ಆಗ್ತಾರೆ. ಅಂದರೆ 3 ಬಾರಿ ಸ್ವಾತಂತ್ರ್ಯದ ನಂತರ 3 ಬಾರಿ ಸ್ವಾತಂತ್ರ್ಯದ ಮುಂಚೆ ಇಲ್ಲಿ 6 ಕೊಡಬೇಕಿತ್ತು, 6 ಕೊಟ್ಟಿಲ್ಲ. ಸೊ ಆ ಕಾರಣದಿಂದಾಗಿ ಇಲ್ಲಿ 6 ಬಾರಿ ಮತ್ತು ಅಧ್ಯಕ್ಷರಾಗಿ ಒಂದು ಟೋಟಲ್ 7 ಬಾರಿ ಅಂತ ಕೊಡಬೇಕಿತ್ತು. ಆದರೆ ಇಲ್ಲಿ ಕೊಟ್ಟಿಲ್ಲ ಅನ್ನುವಂಥ ಕಾರಣಕ್ಕೆ ಗ್ರೇಸನ್ನು ಕೊಟ್ಟಿದ್ದಾರೆ. 3 ಮತ್ತು ಅವರ ಅಧ್ಯಕ್ಷತೆ 1 4 ಟೋಟಲ್ 7. ಇನ್ನು ಸರಿಯಾಗಿ ಹೊಂದಾಣಿಕೆ ಅಲ್ಲದ್ದು ಯಾವುದು ಅಂತ ಇವೆಲ್ಲ ಯಾವುದು ಹೇಳಿ. ಇಲ್ಲಿ ನೋಡಿ ಆಪ್ಷನಲ್ಲಿ ಅಂದರೆ ಇವೆಲ್ಲ ವಿಮಾನ ನಿಲ್ದಾಣಗಳು. ಇಲ್ಲಿ ಬಂದುಬಿಟ್ಟು ಸರಿಯಾಗಿ ಹೊಂದಾಣಿಕೆ ಆಗದೇ ಇರುವಂಥದ್ದು ಅಂದರೆ ಚೆನ್ನೈ ಸುಭಾಷ್ ಚಂದ್ರ ಬೋಸ್ ಅಂತ ಏನಿದೆ ಇದು ಹೊಂದಾಣಿಕೆಯನ್ನು ಆಗೋದಿಲ್ಲ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕಾಗುತ್ತೆ. ಚೆನ್ನೈ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಬಂದು ಯಾರ ಹೆಸರಲ್ಲಿದೆ ಅಂದರೆ ಅಣ್ಣಾದೊರೈ ಅವರ ಹೆಸರಿನಲ್ಲಿ ಇರುವಂಥದ್ದು. ಓಕೆ, ಸುಭಾಷ್ ಚಂದ್ರ ಬೋಸ್ದು ಎಲ್ಲಿ ಕಂಡು ಬರುತ್ತೆ ಅಂದರೆ ಪುಣೆಯಲ್ಲಿ, ಮಹಾರಾಷ್ಟ್ರದ ಪುಣೆಯಲ್ಲಿ ಕಂಡು ಬರುತ್ತೆ ಅನ್ನುವಂಥದ್ದು ನಿಮಗೆ ಗೊತ್ತಿರಲಿ. ಇನ್ನು ಮುಂದಿನ ಪ್ರಶ್ನೆ. ಈ ಕೆಳಗಿನ ಕ್ರಿಯೆಗಳಲ್ಲಿ ಒಂದು ಸೌರಶಕ್ತಿಗೆ ಕಾರಣವಾಗಿದೆ ಅಂದರೆ ನ್ಯೂಕ್ಲಿಯರ್ ಸಮ್ಮಿಲನ ಕ್ರಿಯೆ ಸೂರ್ಯನಂತಹ ನಕ್ಷತ್ರಗಳಲ್ಲಿ ಉಂಟಾಗುತ್ತದೆ. ಈ ಕ್ರಿಯೆಗಳಲ್ಲಿ ಹಗುರವಾಗಿ ಪರಮಾಣು ಬೀಜಗಳು ಒಂದಾಗಿ ಭಾರವಾದ ಪರಮಾಣು ಬೀಜ ಉಂಟಾಗಿ ಅಪಾರ ಶಕ್ತಿಯನ್ನು ಉಂಟು ಮಾಡುತ್ತದೆ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕಾಗುತ್ತೆ. ಇನ್ನು 10ನೇದು ಪ್ಯಾನ್ನ ವಿಸ್ತೃತ ರೂಪ ಏನು ಅಂತ ಕೇಳಿದ್ದಾರೆ. ಏನು ಪ್ಯಾನ್ನ ವಿಸ್ತೃತ ರೂಪ ಅಂದರೆ ಪರ್ಮನೆಂಟ್ ಅಕೌಂಟ್ ನಂಬರ್. ಯಾವುದು ಪರ್ಮನೆಂಟ್ ಅಕೌಂಟ್ ನಂಬರ್ ಅಂದರೆ ಪ್ಯಾನ್ ಆಗಿರುವಂಥದ್ದು. ಈಗ ಎಲ್ಲದಕ್ಕೂ ಪ್ಯಾನ್ ಅವಶ್ಯಕವಾಗಿದೆ. 50,000 ಮೇಲೆ ಟ್ರಾನ್ಸಾಕ್ಷನ್ ಮಾಡೋದಕ್ಕೆ ಪರ್ಮನೆಂಟ್ ಅಕೌಂಟ್ ನಂಬರ್. ಪ್ಯಾನ್ ಕಾರ್ಡ್ ಶಾಶ್ವತ ಖಾತೆ ಸಂಖ್ಯೆ ಇದೆ. ಈ ಸಂಖ್ಯೆಯು ಆದಾಯ ತೆರಿಗೆ ಇಲಾಖೆಯ ಅಗತ್ಯವಾದ ಬಹಳಷ್ಟು ಮಾಹಿತಿಯನ್ನು ಒಳಗೊಂಡಿದೆ. ಇದು 10 ಅಂಕಿಯ ಆಲ್ಫಾ ನ್ಯೂಮರಿಕ್ ಸಂಖ್ಯೆಯನ್ನು ಹೊಂದಿದೆ. ನಿಮ್ಮ ಹತ್ರನೂ ಇರುತ್ತೆ, ಎಲ್ಲರ ಹತ್ರನೂ ಕೂಡ ಇರುವಂಥದ್ದು. ಭಾರತದಲ್ಲಿ ಇಸ್ರೋ ಪ್ರಧಾನ ನಿಯಂತ್ರಣ ಕಚೇರಿ ಎಲ್ಲಿದೆ ಅಂದರೆ ಬೆಂಗಳೂರಲ್ಲ.
ಹಾಸನ. ಸ್ನೇಹಿತರೆ, ಕೇಂದ್ರ ಕಚೇರಿ, ಇಸ್ರೋದ ಕೇಂದ್ರ ಕಚೇರಿ ಬಂದು ಬೆಂಗಳೂರು, ನಿಯಂತ್ರಣ ಕೇಂದ್ರ ಕಚೇರಿ ಎಲ್ಲಿದೆ ಅಂದರೆ ಹಾಸನದಲ್ಲಿ ಇರುವಂಥದ್ದು. ಇಲ್ಲಿ ಹಾಸನದಲ್ಲಿ ಇರುವಂಥದ್ದು. ಭಾರತದಲ್ಲಿ ಇಸ್ರೋದ ಪ್ರಧಾನ ನಿಯಂತ್ರಣ ಕೇಂದ್ರ MCF ಹಾಸನದಲ್ಲಿ 1982ರಲ್ಲಿ ಸ್ಥಾಪಿಸಲಾಗಿದೆ. ಇಸ್ರೋದ ವಿವಿಧ ಘಟಕಗಳು ದೇಶದಂತೆ ಕಾರ್ಯನಿರ್ವಹಿಸುತ್ತವೆ. ಅದಕ್ಕೆ ಉದಾಹರಣೆ VSSC ತಿರುವನಂತಪುರಂನಲ್ಲಿ ಇರೋದನ್ನ ನೀವು ನೋಡಬಹುದಾಗಿದೆ. ಇನ್ನು 62ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಸಮಾರಂಭದಲ್ಲಿ ಅಂದರೆ ಅತ್ಯುತ್ತಮ ನಟ ಅಂತ ಯಾರನ್ನ ಆಯ್ಕೆ ಮಾಡಲಾಗಿದೆ ಅಂದರೆ ಸಂಚಾರಿ ವಿಜಯ್. ಯಾರು? ಸಂಚಾರಿ ವಿಜಯ್. ಯಾಕೆಂದರೆ ಸ್ನೇಹಿತರೆ, ಸಂಚಾರಿ ವಿಜಯ್ ಅದು ಕನ್ನಡಕ್ಕೆ ಬಂದಿತ್ತು, ಅದರಿಂದ ಇಂಪಾರ್ಟೆಂಟ್ ಆಗಿತ್ತು. ಈ ಬಾರಿ ಯಾರಾಗಿದ್ದಾರೆ ಅದನ್ನು ಕಾಮೆಂಟಲ್ಲಿ ನೀವು ನನಗೆ ತಿಳಿಸ್ಬೇಕಾಗುತ್ತೆ. ಇನ್ನು 2015ರ WHO ಭಾರತೀಯ ಸಾರ್ವಜನಿಕ ಆರೋಗ್ಯ ವಿಜೇತ ಪ್ರಶಸ್ತಿ ಪಡೆದ ಸಂಸ್ಥೆ ಯಾವುದು ಅಂತ ಕೇಳಿದರೆ ಬಯೋಕಾನ್ ಫೌಂಡೇಶನ್ ಅನ್ನುವಂಥದ್ದು. ನಿಮಗೆ ಗೊತ್ತಿರಲಿ, WHO ಬಗ್ಗೆ ನಿಮಗೆ ಗೊತ್ತಿದೆ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. WHO ಇನ್ನು ಬಯೋಕಾನ್ ಸಂಸ್ಥೆ ಯಾರನ್ನು ಮಾಡಿದ್ದು, ಯಾರು ಸ್ಥಾಪನೆ, ಮುಖ್ಯಸ್ಥರು ಯಾರು ಅಂದರೆ ಕಿರಣ್ ಮಜುಮ್ದಾರ್ ಶಾ ಅನ್ನುವಂಥದ್ದು ಗೊತ್ತಿರಲಿ. WHO ಅಂದರೆ ವಿಶ್ವ ಆರೋಗ್ಯ ಸಂಸ್ಥೆ ಅನ್ನುವಂಥದ್ದು ಗೊತ್ತಿರಲಿ. 2015ರ ರಣಜಿ ಟ್ರೋಫಿ ಗೆದ್ದವರು ಯಾರು ಅಂದರೆ ಆಗ ಟ್ರೋಫಿಯನ್ನು ಗೆದ್ದಿದ್ದು ನಮ್ಮ ಕರ್ನಾಟಕ. ಅದಕ್ಕೆ ಕೇಳಿದರು. ಈ ಬಾರಿಯೂ ಕೇಳ್ಬೋದು, ಯಾರು ಗೆದ್ದಿದ್ದು ಈ ಬಾರಿ ಅಂದರೆ ಜಮ್ಮು ಕಾಶ್ಮೀರ. ಯಾವುದು? ಜಮ್ಮು ಕಾಶ್ಮೀರ ರಣಜಿ ಟ್ರೋಫಿಯನ್ನು ಗೆದ್ದಿತ್ತು. ರಣಜಿ ಟ್ರೋಫಿಯನ್ನು ಗೆದ್ದಿದೆ 2026ರಲ್ಲಿ. ಆದರೆ ಇದರ ಫೈನಲ್ ಆಡಿದ್ದು ಯಾವ್ಯಾವ ಅಂದರೆ ನಮ್ಮ ಇದು ಫೈನಲ್ ಆಡಿದ್ದು ಕರ್ನಾಟಕ ಮತ್ತು ಜಮ್ಮು ಕಾಶ್ಮೀರ. ಇದನ್ನು ಕೇಳೋ ಚಾನ್ಸಸ್ ಜಾಸ್ತಿ ಇದೆ. ಇದನ್ನು ಪ್ರಧಾನಿಯವರೇ ಆಡಿ ಹೋಗಲಿದ್ರು ಜಮ್ಮು ಕಾಶ್ಮೀರ ಟೀಮನ್ನು, ಅದು ನೆನಪಲ್ಲಿರಲಿ. ಇನ್ನು ಇತ್ತೀಚೆಗೆ ನ್ಯಾಷನಲ್ ಜಿಯೋಗ್ರಫಿ ಚಾನಲಲ್ಲಿ ಪ್ರಸಾರವಾದ ಇಟನ್ ಅಲೈವ್ ಕಾರ್ಯಕ್ರಮದಲ್ಲಿ ಅನಕೊಂಡ ಹಾವಿನ ಬಾಯಿಯೊಳಗೆ ಪ್ರವೇಶಿಸಿದ ವ್ಯಕ್ತಿ ಯಾರು? ಇದೊಂಥರ ಸೆನ್ಸೇಷನಲ್ ನ್ಯೂಸ್ ಆಗಿತ್ತು ಅವಾಗ, ಅದರಿಂದ ಅದು ಕೇಳಿದ್ದಾರೆ. ಪಾಲ್ ರಸೋಲಿ ಎನ್ನುವಂಥವ್ರು ಇದರ ಕೆಲಸವನ್ನು ಮಾಡಿದರು. ಇನ್ನು ICC ವಿಶ್ವಕಪ್ 2025ರಲ್ಲಿ ಹೆಚ್ಚು ರನ್ ಗಳಿಸಿದವರು ಯಾರು ಅಂತಂದರೆ ಮಾರ್ಟಿನ್ ಗುಪ್ಟಿಲ್. ಯಾರು? ಮಾರ್ಟಿನ್ ಗುಪ್ಟಿಲ್, ನ್ಯೂಜಿಲೆಂಡ್ನ ಆಟಗಾರ. ಹಾಗಾದರೆ ಸರ್ ಈಗ ಯಾವುದನ್ನು ಕೇಳ್ತಾರೆ ಅಂತಂದರೆ ಖಂಡಿತವಾಗಿ ಈಗ IPLನ ಕೇಳೋ ಚಾನ್ಸಸ್ ಇದೆ. IPLನಲ್ಲಿ ಯಾರು ಹೈಯೆಸ್ಟ್ ರನ್ಗಳನ್ನು ಗಳಿಸ್ತಾರೆ ಅಂತ ಸದ್ಯಕ್ಕೆ ಈಗ ಆಡ್ತಿರುವಂತಹ ಸಿಚುವೇಷನಲ್ಲಿ ಸೂರ್ಯವಂಶಿ. ಯಾರು? ಸೂರ್ಯವಂಶಿ ಟಾಪಲ್ಲಿದ್ದಾರೆ. ಯಾರು? ಸೂರ್ಯವಂಶಿ ಟಾಪಲ್ಲಿದ್ದಾರೆ. ಹಂಗಂದ್ರೆ ಇವರೇ ಟಾಪಲ್ಲಿ ಇರ್ತಾರೆ ಅಂದರೆ ಗೊತ್ತಿಲ್ಲ. ವಿರಾಟ್ ಕೊಹ್ಲಿ ಕೂಡ ರೇಸಲ್ಲಿದ್ದಾರೆ. ವಿರಾಟ್ ಕೂಡ ರೇಸಲ್ಲಿರೋದ್ರಿಂದ ವಿರಾಟ್ನ ಬಿಟ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಇನ್ನು ಹೆಚ್ಚು ವಿಕೆಟ್ ಯಾರು ಪಡೆದಿದ್ದಾರೆ ಅಂದರೆ ಭುವಿ ಪಡೆದಿದ್ದಾರೆ. ಸೊ ಇದನ್ನು ಫೈನಲ್ ಆಗೋವರೆಗೂ ನೋಡಲೇಬೇಕಾಗುತ್ತೆ. ಆಗ ಯಾರು ಬರ್ತಾರೆ ಅದನ್ನು ನೆನಪಲ್ಲಿ ಇಟ್ಕೊಳ್ಳಿ. ಹೆಚ್ಚು ವಿಕೆಟ್ ಅಥವಾ ಯಾರು ಕಿತ್ತೋರು ಯಾರು ಅಂತ ಕೇಳ್ಬೋದು. ಗಾಳಿಯ ವೇಗವನ್ನು ಅಳೆಯಲು ಬಳಸುವ ಸಾಧನ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ಅನಿಮೋಮೀಟರ್. ಯಾವುದು? ಅನಿಮೋಮೀಟರ್ ಅನ್ನುವಂಥದ್ದು ನಿಮಗೆ ಗೊತ್ತಿರಲಿ. ಗಾಳಿಯ ಒತ್ತಡವನ್ನು ಅಳೆಯಲು ಬಾರೋಮೀಟರನ್ನು ಬಳಸ್ತಾರೆ. ಅದು ಬಾರೋಮೀಟರ್. ಇದು ನಿಮಗೆ ಗೊತ್ತಿರಲಿ. ಇನ್ನು ಹಸಿರುವನ್ನು ಪುಸ್ತಕವನ್ನು ಬರೆದವರು ಯಾರು? ಹಸಿರುವನ್ನು ಪುಸ್ತಕವನ್ನು ಬರೆದವರು ಯಾರು ಅಂತ ಕೇಳಿದರೆ BLG ಸ್ವಾಮಿಯವರು. ಯಾರು? BLG ಸ್ವಾಮಿಯವರು. ಇವರು ಯಾರಪ್ಪ ಅಂದರೆ DVG ಅವರ ಮಗ ಅನ್ನೋದನ್ನು ನಿಮಗೆ ಗೊತ್ತಿರಲಿ. ಕೇರಳದ ಶಾಸ್ತ್ರೀಯ ನೃತ್ಯ ಯಾವುದು ಅಂದರೆ ಮೋಹಿನಿ ಅಟ್ಟಂ. ಯಾವುದು? ಮೋಹಿನಿ ಅಟ್ಟಂ. ಬಿಹು ಬಂದು ಯಾವುದು? ಅಸ್ಸಾಂದು. ಇನ್ನು ಹೋಮಿಯೋಪತಿಯ ಪಿತಾಮಹ ಯಾರು ಅಂತ ಕೇಳ್ತಾ ಇದ್ದಾರೆ. ಹೋಮಿಯೋಪತಿಯ ಪಿತಾಮಹ ಯಾರಪ್ಪ ಅಂದರೆ ಹೋಮಿಯೋಪತಿದು ಯಾರಂದರೆ ಸ್ಯಾಮ್ಯುಯಲ್ ಹನೇಮನ್ ಅಂತ. ಯಾರು? ಸ್ಯಾಮ್ಯುಯಲ್ ಹನೇಮನ್. ನೋಡಿ, ಇದೊಂದು ಸ್ವಲ್ಪ ಡಿಫ್ರೆಂಟ್ ಆಗಿರುವಂಥದ್ದು. ಸ್ಯಾಮ್ಯುಯಲ್ ಹನೇಮನ್ ಎನ್ನುವಂತಹದ್ದು. ಆಯುರ್ವೇದದ ಪಿತಾಮಹ ಬಂದು ಚರಕ. ಹೋಮಿಯೋಪತಿಯ ಪಿತಾಮಹ ಬಂದು ಸ್ಯಾಮ್ಯುಯಲ್ ಹನೇಮನ್ ಆಗಿದ್ರೆ, ಅಲೋಪತಿಯ ಪಿತಾಮಹ ಬಂದು ಹಿಪ್ಪೋಕ್ರೇಟಿಸ್ ಅಂತ ಬರ್ತಾರಲ್ಲ ಅವರು. ಇನ್ನು ವೃಕ್ಷಾಯುರ್ವೇದ ಅಂತ ಬಂದರೆ ಪರಾಶರ ಬರ್ತಾರೆ. ತಮಿಳು ಭಾಷೆ ಗ್ರಂಥದವರು ಅಗಸ್ತ್ಯ ಅಂತ ಬರ್ತಾರೆ. ಇನ್ನೊಂದು ಕ್ವಶನನ್ನು ನೋಡಿಬಿಡೋಣ, 21ಕ್ಕೆ ಸರಿ ಮಾಡೋಣ. ಮಿಡಲ್ ಮಾರ್ಚ್ ಎಂಬ ಕೃತಿಯನ್ನು ಬರೆದವರು ಯಾರು ಅಂತಂದರೆ ಜಾರ್ಜ್ ಇಲಿಯಟ್. ಯಾರು? ಜಾರ್ಜ್ ಇಲಿಯಟ್. ಇನ್ನೂ ಒಂದು ಪ್ರಶ್ನೆಯನ್ನು ನೋಡೋದಾದರೆ ಗಾಂಧಾರ ಕಲೆಯನ್ನು ಇವರು ಆಳ್ವಿಕೆಯಲ್ಲಿ ಪರಿಚಯಿಸಲಾಯಿತು ಅಂದರೆ ಕಾನಿಷ್ಕನ ಆಳ್ವಿಕೆಯಲ್ಲಿ ಪರಿಚಯಿಸಲಾಯಿತು. ಅಂದರೆ ಮೌರ್ಯರ ಆಳ್ವಿಕೆಯಲ್ಲಿ ಕಾನಿಷ್ಕ ಕುಶಾನರ ಪ್ರಸಿದ್ಧ ದೊರೆ ಎನ್ನುವಂತಹದ್ದು. ಅಶೋಕ ಚಂದ್ರಗುಪ್ತ ಮೌರ್ಯ ಇವರು ಮೌರ್ಯ ವಂಶಕ್ಕೆ ಸಂಬಂಧಪಟ್ಟರೆ, ಕಾನಿಷ್ಕ ಬಂದು ಕುಶಾನರ ವಂಶದ ಪ್ರಸಿದ್ಧ ದೊರೆ ಆಗಿರುವಂಥದ್ದು ನಿಮಗೆ ಗೊತ್ತಿರಲಿ. ಓಕೆ,
ಸ್ನೇಹಿತರೆ, ಇಲ್ಲಿಗೆ ಇದನ್ನು ಮುಗಿಸ್ತೀನಿ. ಈಗ ಪ್ರತಿದಿನ ನಿಮ್ಮ GPSTR ಏನು ಹಳೆ ಪ್ರಶ್ನೆ ಪತ್ರಿಕೆಗಳಿವೆ ಅವುಗಳನ್ನು ಮುಗಿಸಿಕೊಡುವಂಥ ಕೆಲಸವನ್ನು ಮಾಡ್ತೀನಿ. ಅದಕ್ಕೆ ನಿಮ್ಮ ಸಪೋರ್ಟ್ ಇರಬೇಕು. ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ, ಹಾಗೂ PDF ಬೇಕಾದರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಧನ್ಯವಾದಗಳು.